ಪೋಷಕರೇ ಇನ್ನು ಮುಂದೆ ಮಕ್ಕಳಿಗೆ ಫೋನ್ ಕೊಡಬೇಡಿ. ಯಾಕಂದ್ರೆ ಇನ್ನು ಮುಂದೆ 16 ವರ್ಷದ ಒಳಗಿನ ಮಕ್ಕಳನ್ನ ಫೋನ್ ನಿಂದ ದೂರವಿರಿಸುವಂತಹ ಟೈಮ್ ಬಂದಿದೆ. ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡಾಗ ನಿಮ್ಮ ಮಕ್ಕಳನ್ನ 16 ವರ್ಷದ ಒಳಗಿರುವಂತಹ ವಯೋಮಿತಿಯ ಮಕ್ಕಳನ್ನ ಮೊಬೈಲ್ನಿಂದ ದೂರವಿಡಿ. ಸಾಮಾಜಿಕ ಜಾಲತಾಣಗಳ ಬಳಕೆಗೆ ನಿಷೇಧ ಹೇರಿದೆ ಸರ್ಕಾರ. 16 ವರ್ಷದ ಒಳಗಿನ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಈ ಫೋನ್ ಬಳಕೆ, ಸಾಮಾಜಿಕ ಜಾಲತಾಣಗಳ ಬಳಕೆ. ಮಕ್ಕಳ ಮೇಲೆ ಅಡ್ಡ ಪರಿಣಾಮಗಳು ಜಾಸ್ತಿ ಕಂಡು ಬರ್ತಾ ಇದೆ. ಹೀಗಾಗಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆ ಸರ್ಕಾರ. ಇವತ್ತಿನ ಬಜೆಟ್ನಲ್ಲಿ ಪ್ರಮುಖವಾದಂತಹ ಘೋಷಣೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಕೆಟ್ಟ ಪರಿಣಾಮ ಬೀರುತ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ವಿದ್ಯಾರ್ಥಿಗಳು 16 ವರ್ಷದ ಮಕ್ಕಳು ಬಳಕೆ ಮಾಡುತ್ತಾ ಇರುವ ಹಿನ್ನೆಲೆಯಲ್ಲಿ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ವಿದ್ಯಾರ್ಥಿಗಳ ಆರೋಗ್ಯ, ಭವಿಷ್ಯ ಮತ್ತು ವ್ಯಕ್ತಿತ್ವ ರೂಪಿಸುವ ಸ್ಥಳವಾಗಿರುವ ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಮಾದಕ ವಸ್ತುಗಳ ಬಳಕೆಯನ್ನು ತಡೆಯಲು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮ, ಕಠಿಣ ನಿಯಮ ಹಾಗೂ ಸಹಾಯ ಕೇಂದ್ರಗಳ ಮೂಲಕ ಮಾದಕ ವಸ್ತುಗಳ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಲಾಗುವುದು. ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಸರ್ಕಾರದಿಂದ ಇಂಥದ್ದೊಂದು ಆದೇಶ ಆಗಿದೆ ಅಂತ ನ್ಯೂಸ್ 18ಗೆ ಸಚಿವ ಪರಮೇಶ್ವರ್, ಸಚಿವ ಸಂತೋಷ್ ಲಾಡ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಚರ್ಚೆಗಳು ಆದ ನಂತರದಲ್ಲೇ ನಿರ್ಧಾರ ಆಗಿದೆ ಅಂತ. ವರ್ಷದ ವಯೋಮಿತಿಯ ಒಳಗಡೆ ಇರತಕ್ಕಂಥ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಅವರಿಗೆ ಈ ಮೊಬೈಲ್ ಫೋನನ್ನು ಬಳಸಬಾರ್ದು ಅಂತಕ್ಕಂಥ ತೀರ್ಮಾನ ಬೇರೆ ಬೇರೆ ದೇಶದಲ್ಲೆಲ್ಲ ಆಗಿದೆ, ಅನೇಕ ರಾಜ್ಯಗಳಲ್ಲೂ ಕೂಡ ಆಗಿದೆ. ನಮ್ಮ ರಾಜ್ಯದಲ್ಲಿ ಮಾಡಬೇಕು ಅಂತೇಳಿ ನಾವೊಂದು ಚಿಂತನೆ ಮಾಡಿದ್ದು ಅಂತೇಳಿ ಅದನ್ನು ಕೂಡ ಇವತ್ತು ಪ್ರಕಟಣೆ ಮಾಡಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. 16 ವರ್ಷದ ವಯೋಮಿತಿಯ ಒಳಗಡೆ ಇರತಕ್ಕಂಥ ನಾನು ವೆಲ್ಕಮ್ ಮಾಡ್ತೇನೆ. ಯಾಕಂದ್ರೆ 16 ವರ್ಷದ ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾದಿಂದ, ಈ ಸೋಷಿಯಲ್ ಪ್ಲಾಟ್ಫಾರ್ಮ್ ನಿಂದ ಹೊರಗಿರೋದ್ರಿಂದ ಬಹಳಷ್ಟು 16 ವರ್ಷದ ವಯೋಮಿತಿ ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾದಿಂದ, ಈ ಸೋಷಿಯಲ್ ಪ್ಲಾಟ್ಫಾರ್ಮ್ ನಿಂದ ಹೊರಗಿರೋದ್ರಿಂದ ಬಹಳಷ್ಟು ಅಡ್ವಾಂಟೇಜ್ ಆಗ್ತಕ್ಕಂಥದ್ದು. ಇವತ್ತು ಎಲ್ಲರೂ ಬರೀ ಮಕ್ಕಳಷ್ಟೇ ಅಲ್ಲ, ನಮ್ದು ಸ್ಕ್ರೀನ್ ಟೈಮ್ 6 ತಾಸು, 7 ತಾಸು, 8 ತಾಸು ಆಗಿದೆ. ಇದರಿಂದ ಸೈಡ್ ಎಫೆಕ್ಟ್ಸ್ಗಳು ಬಹಳ ಇದೆ ಇರತಕ್ಕಂಥ ವರದಿ ಇದೆ. ಇದು ಮೊದಲನೇ ಬಾರಿಗೆ ಆಸ್ಟ್ರೇಲಿಯಾ ಪ್ರಾರಂಭ ಮಾಡಿತ್ತು. ಅದಾದ್ಮೇಲೆ ಇವತ್ತು ನಮ್ಮ ದೇಶದಲ್ಲಿ ಪರ್ಹ್ಯಾಪ್ಸ್ ಕರ್ನಾಟಕ ಇಸ್ ನಂಬರ್ 1 ಸ್ಟೇಟ್ ಅಟ್ಲೀಸ್ಟ್ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡಿ ಈ ತರದ್ ನಾವು ಕಾನೂನು ತಂದಿದ್ವಿ. ಇದಕ್ಕೆ ಸಾರ್ವಜನಿಕರು ಕೂಡ ಇದನ್ನ ಬಹಳ ಪಾಸಿಟಿವ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇದನ್ನ ಮಾಡಿದ್ರೆ ನಿಮಗೆ, ನಮ್ಮ ಸಮಾಜಕ್ಕೆ, ನಿಮ್ಮ ಮಕ್ಕಳು ಕೂಡ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ವೆಲ್ಕಮ್ ಮಾಡ್ತೇನೆ. ಯಾಕಂದ್ರೆ 16 ವರ್ಷದ ಮಕ್ಕಳು